ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, PUC ಪ್ರಥಮ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇನ್ನೇನು ಕೆಲವು 2-3 ದಿನದಲ್ಲಿ ಈ ಒಂದು ಅರ್ಧವಾರ್ಷಿಕ ಪರೀಕ್ಷೆ ಅರಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲವು ಡಿಸ್ಟ್ರಿಕ್ನಲ್ಲಿ ಪರೀಕ್ಷೆಗಳಿದ್ದರೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳಂತ ಅಂದ್ಕೊಳ್ಳಿ, ಜೊತೆಗೆ ಮಾಡೆಲ್ ಕ್ವಶನ್ಗಳಂತ ಅಂದ್ಕೊಳ್ಳಿ. ಈ ಕ್ವಶನ್ಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಸೊ ಯಾವುದೇ ಡಿಸ್ಟ್ರಿಕ್ ಅಂತ ತಗೊಳ್ಳೋದೇ ಪ್ರಶ್ನೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರೋದ್ರಿಂದ ಸ್ವಲ್ಪ ಇದು ಕಣ್ಣಾಡಿಸೋದ್ರಿಂದ ನಾಳೆ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗ್ತದೆ ಮತ್ತು ಮಾರ್ಕ್ಸ್ಗಳು ತೊಗೊಳ್ಳೋಕ್ಕೆ ಸಹಾಯಕ ಆಗ್ತದೆ ಅಂತ ಹೇಳ್ತೀನಿ. ಸೊ PUC ಪ್ರಥಮ ವರ್ಷ ಅರ್ಧವಾರ್ಷಿಕ ಪರೀಕ್ಷೆ ಅದು 2024 ಇದೆ. ಅದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಅದು ಮಾಡೆಲ್ ಪ್ರಶ್ನೆಗಳೇ ನಿಮಗೆ ಈಗ ಕೆಲವು ವಿಷಯಗಳಲ್ಲಿ ಇತಿಹಾಸ ತಗೊಳ್ಳಿ, ಅಲ್ಲಿ ಬರುವಂಥ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಜಾಸ್ತಿ ಪ್ರಶ್ನೆಗಳು ಬಂದಿವೆ. ಕನ್ನಡ ಪ್ರಶ್ನೆ ಪತ್ರಿಕೆ, ಇಂಗ್ಲೀಷು ಕೆಲವೊಂದೆಲ್ಲ ಸೇಮ್ ಬಂದಿವೆ. ಸೊ ಎಕನಾಮಿಕ್ಸಲ್ಲಿ ಆ ರೀತಿ ಬರೋದ್ರಿಂದ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಸೊ ನನ್ನದೊಂದು ರಿಕ್ವೆಸ್ಟು, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮದೊಂದು ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪ್ನ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಬಳಸ್ಕೊಳ್ಳಿ. ನಾನು ಅಲ್ಲಿ ಕ್ವಶನ್ ಪೇಪರನ್ನು ಹಾಕ್ತೀನಿ ನಿಮಗೆ. ಆ ಕ್ವಶನ್ ಪೇಪರಲ್ಲಿ ತೊಗೊಂಡು ನೀವು ಅದನ್ನು ನೋಡಿಕೊಂಡು ಪ್ರಶ್ನೆಗಳನ್ನು ಬಿಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ನಿಮ್ಮದು ಒಂದು ಪ್ರಶ್ನೆ ಆಗಲಿ ಸವಾಲಾಗಲಿ ಏನೋ ಒಂದು ಹಾಕಿ ಅಂತ ಹೇಳ್ತೀನಿ. ಸೊ ಬನ್ನಿ, ಹೇಗೆಲ್ಲ ಪ್ರಶ್ನೆಗಳು ಬಂದಿವೆ ಅಂತ ನೋಡ್ತಾ ಹೋದಾಗ, ಬಹು ಆಯ್ಕೆಯಲ್ಲಿ ಕೊರತೆಯು ಇದರ ಮೂಲ ಕಾರಣವಾಗಿದೆ. ಉತ್ತರ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಅಂತ ಹೇಳ್ತೀವಿ. ಆಯತ ಚಿತ್ರವು 2 ಪರಿಮಾಣದ ಆಕೃತಿಯಾಗಿದೆ. ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭವಾದ ವರ್ಷ 1850. ಈ ಪ್ರಶ್ನೆ ಫಿಕ್ಸ್ ಆಗಿ ಮತ್ತು ಕಡ್ಡಾಯವಾಗಿ ನಿಮಗೆ ಬರುವಂಥ ಸಾಧ್ಯತೆ ಇರುತ್ತದೆ. ಇವುಗಳಲ್ಲಿ ಯಾವುದು ಪಂಚವಾರ್ಷಿಕ ಯೋಜನೆಗಳ ಗುರಿ ಆಗಿರುವುದಿಲ್ಲ. ಇದು ಈ ಒಂದು ನಾನು ತುಮಕೂರು, ಬಾಗಲಕೋಟೆ ಮತ್ತು ಈ ಹಾವೇರಿ, ಮಂಡ್ಯಗಳಲ್ಲಿ ನೋಡಿದಾಗ ಈ ಪ್ರಶ್ನೆ ಭಾಳ ಸಾರಿ ಕೇಳಿದ್ದಾರೆ. ನಿಮ್ಮ ಡಿಸ್ಟ್ರಿಕ್ನಲ್ಲಿ ಬರುವಂಥ ಸಾಧ್ಯತೆ ಇರ್ಬೋದು. ಸ್ವಸಾಮರ್ಥ್ಯ, ಕೆಳಗಿನವುಗಳಲ್ಲಿ ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು? ಅರಿಸ್ಟಾಟಲ್ ಅವರು ಹೇಳ್ತಾರೆ, ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ, ಅಂದರೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಂತ ಯಾವ ರೀತಿ ಹೇಳ್ತೀವಲ್ಲ, ಯಾವನೇ ವ್ಯಕ್ತಿ ಸದೃಢವಾಗಿರ್ತಾನೋ, ಆರೋಗ್ಯ ಒಳ್ಳೆಯದಿರ್ತಾನೋ, ಅವನು ಕೆಲಸ ಮಾಡಲು ಉತ್ತಮವಾಗಿರ್ತಾನೆ. ನಾವು ಬಿಟ್ಟ ಸ್ಥಳವನ್ನು ನೋಡ್ತಾ ಹೋದಾಗ ಆವರಣದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಪ್ರಧಾನಮಂತ್ರಿ 4 ವರ್ಗ ಮಿತಿಗಳು. ಪ್ರಾಥಮಿಕ ಶಿಕ್ಷಣ ಜನವರಿ 1, 1995. ವರ್ಗದ 2 ಮಿತಿಗಳು ಕೆಳಮಿತಿ ಮತ್ತು ಮೇಲ್ಮಿತಿ ಎಂದು ಕರೆಯುತ್ತೇವೆ. ಒಂದು ಶ್ರೇಣಿಯಲ್ಲಿ 4 ವರ್ಗ ಮಿತಿ ಚತುರ್ಕಗಳು ಇರುತ್ತವೆ. ಇದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ಯೋಜನಾ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು. ಈ ಪ್ರಶ್ನೆ ಬಹು ಆಯ್ಕೆಯಲ್ಲಿ ಕೇಳಿದ್ದಾನೆ. 1995ರಲ್ಲಿ WTO ಸ್ಥಾಪನೆಯಾಯಿತು. ಹಾಗಾದರೆ WTO ಲಾಂಗ್ ಫಾರ್ಮ್, ಫುಲ್ ಫಾರ್ಮ್, ವಿಸ್ತೃತ ರೂಪವನ್ನು ನನ್ನ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಶಿಕ್ಷಣದ ಮೇಲು ತೆರಿಗೆಯಿಂದ ಬರುವ ಆದಾಯವನ್ನು ಪ್ರಾಥಮಿಕ ಶಿಕ್ಷಣ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡಲಾಗ್ತದೆ. ಇನ್ನು ಹೊಂದಿಸಿ ಬರೆಯಲ್ಲಿ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ನೋಡಿ. ಅಂಚೆ ಮೂಲಕ ಪ್ರಶ್ನಾವಳಿ ಅಂತಂದರೆ ಅದು ಕಳೆದು ಹೋಗುವಿಕೆಯಾಗಿ ನಾವು ಪ್ರಶ್ನಾವಳಿ ಅಂತ ಕರಿತೀವಿ. ಮಧ್ಯಾಂಕ ಅಂದರೆ ಸ್ಥಾನಿಕ ಮೌಲ್ಯಗಳು. ಕೋಟಾ ಅಂದರೆ ನೆನಪಿರಲಿ, ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣ. ಇನ್ನು ವಿಶ್ವ ಬ್ಯಾಂಕು ಅಂತಂದರೆ ನಿಮಗೆ ನೆನಪಿರಲಿ, ಭಾರತ ಮತ್ತು ಜ್ಞಾನ ಆರ್ಥಿಕತೆಯನ್ನು ಒಳಗೊಂಡಿದೆ. ಲಿಂಗ ಸಮಾನತೆ ಅಭಿವೃದ್ಧಿ, ಇದು ಒಂದು ಧನಾತ್ಮಕ ಅಭಿವೃದ್ಧಿಯಾಗಿದೆ. ಅಂದರೆ ಲಿಂಗ ಅಸಮಾನತೆ ಇರಬಾರ್ದು, ಸಮಾನತೆ ಅಭಿವೃದ್ಧಿ ಇರಬೇಕು ಅಂತ ಹೇಳ್ತೀವಿ. ಇನ್ನು ಸಾಕ್ಷರತಾ ದರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನೀವು ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಕೇವಲ ನಿಮಗೆ ಇವೇ ಪ್ರಶ್ನೆಗಳು ಬರುತ್ತೆ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆಗಳಂತ ಹೇಳ್ಕೊತಾ ಹೋಗ್ತೀನಿ. ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿಲ್ಲ, ದಯವಿಟ್ಟು ಈ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಸ್ವಲ್ಪ ಕಣ್ಣಾಡಿಸ್ಕೊಳ್ಳಿ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆಯ ವ್ಯತ್ಯಾಸವನ್ನು ಬರೀರಿ. ಅಲ್ಲಿ 1 ಅಂಕದ ಪ್ರಶ್ನೆ ಇರ್ತದೆ, 1 ಪಾಯಿಂಟಲ್ಲಿ ನೀವು ಬರಿಬೇಕು. 8 ಜನ ವಿದ್ಯಾರ್ಥಿಗಳ ಜೇಬಿನಲ್ಲೂ ಹಣವನ್ನು ಈ ಕೆಳಗಿನ ನೀಡಲಾಗಿದೆ. ಅಂದರೆ ನಿಮ್ಗೆ ಅಪ್ಲೈಡ್ ಒಂದು ಕ್ವಶನ್ ಕೇಳ್ತಾರೆ. 6, 12, 18, 24 ಅಂತ ಬೇರೆಯೇ ಕೊಡ್ಬೋದು. ಅಲ್ಲಿ ಅಂಕಗಣಿತ ಸರಾಸರಿಯನ್ನು ನೀವು ಕಂಡುಹಿಡಿಯಿರಿ. ಅಂದರೆ ಅಂಕಗಣಿತ ಸಂಬಂಧಪಟ್ಟ ಒಂದು ಪ್ರಶ್ನೆ. ವಸಾಹತುಶಾಹಿ ಸರ್ಕಾರದ ಕಾಲುವೆ ಸಾರಿಗೆ ಏಕೆ ರದ್ದುಪಡಿಸಿತು? ಇನ್ನು ಗ್ಯಾಟನ್ನು ವಿಸ್ತರಿಸಿ. ಈ ಪ್ರಶ್ನೆ ನಿಮಗೆ ಬಹು ಆಯ್ಕೆಯಲ್ಲಿ ಕೇಳ್ತಾನೆ, ಇಲ್ಲ ಹೊಂದಿಸುವರಲ್ಲಿ ಕೇಳ್ತಾನೆ, ಬಿಟ್ಟ ಸ್ಥಳದಲ್ಲಿ. ಈ 3ರಲ್ಲಿ 1 ಅಂತ ಕೇಳ್ತಾನೆ. ಇನ್ನು ಹೊರಗುತ್ತಿಯನ್ನು ಏನೆಂದು ಅರ್ಥೈಸುವರು? ಈ ಪ್ರಶ್ನೆ ಫಿಕ್ಸ್ ಆಗಿರ್ತದೆ, ನೆನಪಿಟ್ಕೊಳ್ಳಿ. ಇನ್ನು ಭಾಗ ಬಿಗೆ ಸಂಬಂಧಪಟ್ಟಂತೆ 2 ಅಂಕದ ಪ್ರಶ್ನೆ ಇರ್ತವೆ. 3 ಪ್ರಶ್ನೆ ಬರೀಬೇಕು ನೀವು ಇಲ್ಲಿ. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ಭಾಗಗಳಲ್ಲಿ ಚರ್ಚಿಸಲಾಗುತ್ತದೆ? ಸಾಮಾನ್ಯನೋ, ಮಧ್ಯಮನೋ, ಏನೋ ಪ್ರಥಮನೋ ಅಂಥೇಳಿ ನಾನು ಸಾಮಾನ್ಯವಾಗಿ ಹೇಳಕತ್ತೀನಿ. ಬಟ್ ಅಲ್ಲಿ ವಿಭಾಗಗಳು ಬೇರೆಯೇ ಬರ್ತವೆ. ಮಧ್ಯಬಿಂದುವನ್ನು ಹೇಗೆ ಕಂಡುಹಿಡಿಯಿರಿ? ಅದರ ಸೂತ್ರವನ್ನು, ಅದಕ್ಕೊಂದು ಸೂತ್ರ ಬರ್ತದೆ, ಆ ಸೂತ್ರವನ್ನು ಬರಿಬೇಕು. ಆವೃತ್ತಿ ಎಂದರೇನು? ಅದರ ಬಗ್ಗೆ ನೀವು ಸಹ ಇಲ್ಲಿ ಬರಿಬೇಕು. ಒಟ್ಟು 3 ಪ್ರಶ್ನೆಗಳು, ಒಟ್ಟು ನಿಮಗೆ 5 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಲ್ಲಿ 3ಅನ್ನು ಬರಿಬೇಕು. ರೇಖಾಚಿತ್ರದ ವಿಧಗಳಾವವು? ಇನ್ನು ಬಹುಫಲಕ ಅಥವಾ ಬಹುಲಕದ ವಿಧಗಳು, ಇದು ಕಡ್ಡಾಯವಾಗಿ ನಿಮ್ಮ ಪ್ರಶ್ನೆ ಬರ್ತದೆ, ನೆನಪಿರಲಿ ನಿಮಗೆ. ಇನ್ನು 2 ಅಂಕದ ಮತ್ತೆ ನಿಮಗೆ 4 ಪ್ರಶ್ನೆಗಳು ಬರೀಬೇಕು ಅಂತ ಹೇಳ್ತಾರೆ 8 ಅಂಕಕ್ಕೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ರಫ್ತುಗಳ ಪಟ್ಟಿ ಮಾಡಿರಿ.
ಸ್ವಾತಂತ್ರ್ಯ ಪೂರ್ವಕ್ಕಿಂತದಲ್ಲಿ ಭಾರತ ಏನೇನು ರಫ್ತು ಮಾಡ್ತಾ ಇತ್ತು ಅದ್ರ ಬಗ್ಗೆ ಬರೀರಿ. ಸುಂಕ ಮತ್ತು ಕೋಟಾಗಳ ಅರ್ಥವನ್ನು ತಿಳಿಸಿ. ಕೈಗಾರಿಕಾ ಪರವಾನಗಿ ಎಂದರೇನು, ನೇರ ಮತ್ತು ಪರೋಕ್ಷ ತೆರಿಗೆಗಳಿಗೆ ಉದಾಹರಣೆ ನೀಡಿ. ವ್ಯಕ್ತಿಗಳ ಶಿಕ್ಷಣದ ಮೇಲೆ ಹಣ ವೆಚ್ಚ ಮಾಡುತ್ತಾರೆ ಏಕೆ ಅಂತ ಹೇಳಿ ಕೇಳ್ತಾರೆ. ಆರೋಗ್ಯ ವೆಚ್ಚದ ವಿಧಗಳನ್ನು ರೂಪಗಳಾವು ಅಂತ ಕೇಳ್ತಾರೆ. ಒಟ್ಟು 4 ವಾಕ್ಯದಲ್ಲಿ ಬರೀರಿ ಅಂತ ಹೇಳ್ತಾರೆ. 4 ಪ್ರಶ್ನೆಗೆ ಅಂಕದ ಪ್ರಶ್ನೆ ಇರ್ತದೆ. ಒಟ್ಟು 2 ಪ್ರಶ್ನೆಗಳು ಬರೀಬೇಕು. ಅಲ್ಲಿ 4 ಪ್ರಶ್ನೆ ಕೊಟ್ಟಿರ್ತಾರೆ. ಒಂದು ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತ ರೂಪದಲ್ಲಿ ವಿವರಿಸಬೇಕು. ಸಂಖ್ಯಾತ್ಮಕ ವಿಧಾನಗಳು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ ಉದಾಹರಣೆ ತಿಳಿಸಿ. ಲಾಟ್ರಿ ವಿಧಾನ ಯಾವಾಗಲೂ ಅನಿಶ್ಚಿತ ಯಾದೃಚ್ಛಿಕ ಮಾದರಿಯನ್ನು ನೀಡುತ್ತದೆ ವಿವರಿಸಿ. ಹೌದು. ಕೆಳಗಿನ ದತ್ತಾಂಶದಿಂದ ಸ್ತಂಭ ರೇಖಾಚಿತ್ರವನ್ನು ರಚಿಸಿ. ಅದು ಭಾಳ ಒಳ್ಳೆಯದಿದೆ. ವರ್ಷ ಕಾರುಗಳ ಸಂಖ್ಯೆ ಕೊಟ್ಟಿರ್ತಾರೆ, ಅದನ್ನು ಸ್ತಂಭ ರೇಖಾಚಿತ್ರದಲ್ಲಿ ಒಂದು ಕಡೆ ವರ್ಷ ಹಾಕೊಳ್ಳಿ, ಇನ್ನೊಂದು ಕಡೆ ಕಾರುಗಳ ಸಂಖ್ಯೆ ಕೆಳಮುಖದಲ್ಲಿ ಹಾಕೋರು, ಮೇಲ್ಮುಖದಲ್ಲಿ ಹಾಕೋರಿ. ಅದನ್ನು ನೀವು ಸ್ತಂಭ ರೇಖಾದಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀರಿ. ಇನ್ನು ಅದೇ ವಿಭಾಗದಲ್ಲಿ ಇನ್ನೊಂದು ಪ್ರಶ್ನೆ, 4 ಪ್ರಶ್ನೆಗಳಿಗೆ ಪ್ರತಿಯೊಂದು 12 ವಾಕ್ಯದಲ್ಲಿ, ಅಂದರೆ 4 ಅಂಕಕ್ಕೆ ಇನ್ನೂ ಒಟ್ಟು 4 ಪ್ರಶ್ನೆಗಳು ಇರ್ತವೆ. ಅಲ್ಲಿ ಸಂಖ್ಯಾಶಾಸ್ತ್ರದ ಮೇಲೆ ಕೇಳ್ತಾನೆ ಮತ್ತು ಆ ವಿಭಾಗದ ಮೇಲೆ ಕೇಳ್ತಾ ಇರ್ತಾನೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಸಂಪತ್ತು ಬಸಿದು ಹೋಯಿತು ಎಂಬುದನ್ನು ಏನೆಂದು ಅರ್ಥೈಸುವಿರಿ. ಹಸಿರು ಕ್ರಾಂತಿ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ. ಪಂಚವಾರ್ಷಿಕ ಯೋಜನೆ ಯಾವುದಾದ್ರೂ 2 ಗುರಿಗಳನ್ನು ವಿವರಿಸಿ. ಈ ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ವಿಶ್ವ ವ್ಯಾಪಾರಿ ಸಂಘಟನೆ ಕುರಿತು ಒಂದು ಟಿಪ್ಪಣಿ, ಇದನ್ನು ಬರ್ತದೆ. ಹಣಕಾಸು ವಲಯದ ಸುಧಾರಣೆ ಸಂಕ್ಷಿಪ್ತವಾಗಿ ಬರೆಯಿರಿ, ಕಡ್ಡಾಯವಾಗಿ ಬರ್ತದೆ. ಭಾರತದಲ್ಲಿ ಮಹಿಳಾ ಶಿಕ್ಷಣ ಉತ್ತೇಜಿಸಲು ಅಗತ್ಯತೆಯನ್ನು ಚರ್ಚಿಸಿ. ಈ ಪ್ರಶ್ನೆ ಬರ್ತದೆ. ದಯವಿಟ್ಟು ಈ 4 ಪ್ರಶ್ನೆಗಳು ನೆನಪಲ್ಲಿಟ್ಕೊಳ್ಳಿ. ಇನ್ನು ಭಾಗ ಡಿಗೆ ಹೋಗ್ತೀನಿ ನಾನು. ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ 20 ವಾಕ್ಯಗಳು ಉತ್ತರಿಸಿ 6 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ. ಅಲ್ಲಿ ಒಂದು ಅಪ್ಲೈಡ್ ಕ್ವಶನ್ ಕೇಳ್ತಾರೆ, ಒಂದು ಫಿಕ್ಸು. ಆವೃತ್ತಿ ವಿತರಣೆ ತಯಾರಿಸುವಾಗ ಉಂಟಾಗುವ 4 ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಇವುಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. ಸರ್ ನನಗೆ ಇದು ಬೇಡ, ನನಗೆ ಚೂಪು ಚಾವಣಿ ರೇಖೆ ಅಂದರೆ ರೇಖಾಚಿತ್ರದ ಮೇಲೆ ತೋರಿಸ್ತೀನಿ ಅಂದರೆ ಅಂಕಗಳು ಕೊಟ್ಟಿರ್ತಾರೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಅಪ್ಲೈಡು ಅದನ್ನು ದತ್ತಾಂಶಗಳ ಸಹಾಯದಿಂದ ರಚಿಸಿ ಅಂತ ಕೊಡ್ತಾರೆ. ಇನ್ನು ಮುಂದಂತ ಇನ್ನೊಂದು 6 ಪ್ರಶ್ನೆ ಇರ್ತದೆ. ಬ್ರಿಟಿಷರು ಭಾರತಕ್ಕೆ ಸಕಾರಾತ್ಮಕ ಕೊಡುಗೆ ನೀಡಿದಾರೆಯೇ ಚರ್ಚಿಸಿ. ಅಪ್ಲೈಡಾಗಿ ನೀವು ಬರಿಬೋದು. ಇಲ್ಲ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳಾಗಿ ಕೆಳಗಿರೋದನ್ನ ಚರ್ಚಿಸಿ ಅಂತ ಕೊಡ್ತಾರೆ. ಆರೋಗ್ಯ ಮೂಲ, ವಲಸೆ ಮೇಲಿನ ವೆಚ್ಚ, ಇವೆರಡನ್ನು ಇಟ್ಟುಕೊಂಡು ನೀವು ಬರಿಬೇಕಾಗ್ತದೆ. ಇನ್ನು 5 ಅಂಕದ 2 ಪ್ರಶ್ನೆಗಳು ಇರ್ತವೆ. ಅಲ್ಲಿ ನೀವು ಕಾರ್ಯಾಗಾರವನ್ನು ಬರೀಬೇಕು. ನೀವು ಒಬ್ಬ ಸಂಶೋಧನಾ ವ್ಯಕ್ತಿಯಾಗಿದ್ದು ಅಥವಾ ವಿದ್ಯಾರ್ಥಿಯಾಗಿದ್ದು ನಿಮ್ಮ ಶಾಲೆಯಲ್ಲಿ ಬಿಸಿಯೂಟದ ಮಾದರಿ ಸಮೀಕ್ಷೆ ಮಾಡಬೇಕಾದೆ ಎಂದುಕೊಳ್ಳಿ. ನಿಮ್ಮ ಸಮೀಕ್ಷೆಗೆ ಸರಿ ಒಂದು ಉತ್ತಮವಾದ ಪ್ರಶ್ನಾವಳಿಯನ್ನು ತಯಾರಿಸಿ. ಅಂದರೆ ನಿಮಗೊಂದು ಅಪ್ಲೈಡ್ ಕ್ವಶನನ್ನು ಕೇಳ್ತಾರೆ, ಮಾದರಿ ಸಮೀಕ್ಷೆ, ಅದರಲ್ಲಿ ನೀವು ಮಾದರಿ ಆಧಾರವಿಟ್ಟು ಬರೀಬೇಕು. ಇಲ್ಲ ನಿಮ್ಮ ಪ್ರದೇಶದಲ್ಲಿ ಈ ಕೆಳಗೆ ನಿರ್ಮಿಸಿದ ಉದ್ಯೋಗಸ್ಥರದಲ್ಲಿ ಭಾಗಿಯಾಗಿರುವ ಮಹಿಳೆಯರ ಬಗ್ಗೆ ನೀವು ಸಂಗ್ರಹಿಸುವ ದತ್ತಾಂಶ ಆಧಾರದ ಮೇಲೆ ಒಂದು ಪೈ ಚಿತ್ರವನ್ನು, ಅಂದರೆ ಪೈ ಚಿತ್ರದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಸ್ಥಾನಮಾನ ಮತ್ತು ಜನಸಂಖ್ಯೆ ಪೈ ನಕ್ಷೆ ಹಾಕೊಳ್ಳಿ. ಅದರಲ್ಲಿ 3 ಭಾಗ ಮಾಡ್ಕೊಳ್ಳಿ. ಸೀಮಾಂತ ಕೆಲಸಗಾರರು, ಮುಖ್ಯ ಕೆಲಸಗಾರರು, ಕೆಲಸ ಮಾಡಿದವರು. ಅದರೊಳಗೆ ಅದರ ಪರ್ಸಂಟೇಜನ್ನು ಕೊಡ್ತಾ ಹೋಗಿ. ಇನ್ನು ನಿಮಗೆ ಭಾಳ ಸರಳ ಮತ್ತು ಈಸಿಯಾಗಿ ನಿಮಗೆ 5 ಅಂಕ ಸಿಗುವಂಥ ಯಾವುದಾದ್ರು ಇದ್ದರೆ ಅಲ್ಲಿ ನೀವು ಡಿವೈಡ್ ಮಾಡಬೇಕು. ಕೆಳಗಿನ ಬ್ಯಾಂಕ್ಗಳಿಗೆ ಕೃಷಿ, ಕೈಗಾರಿಕೆ, ರಾಷ್ಟ್ರೀಕೃತ, ಖಾಸಗಿ ಮತ್ತು ವಿದೇಶಿ ಬ್ಯಾಂಕ್ಗಳನ್ನು ಗುರುತಿಸಿ ಅಂತ ಕೊಡ್ತಾರೆ. ಈ ಎಕ್ಸಾಂಪಲ್ ICICI ಇದೊಂದು ವಿದೇಶಿ ಬ್ಯಾಂಕು. ಕೆನರಾ ಬ್ಯಾಂಕ್ ಏನಪ್ಪ ಅಂತಂದರೆ ಇದು ಒಂದು ಏನಿದೆ ಅಂತಂದರೆ ಇದು ರಾಷ್ಟ್ರೀಕೃತ ಬ್ಯಾಂಕು. ಇನ್ನು HBS ಇದು ಸಹ ಏನಾಗಿದೆ ಅಂದರೆ